ವೆಲ್ಕಮ್ ಬ್ಯಾಕ್. ಕರ್ನಾಟಕ ಗೆಲ್ಲಲು ಅಮಿತ್ ಶಾ ಧರ್ಮ ಯುದ್ಧ. ಯೋಗಿ ಆದಿತ್ಯನಾಥ್ರಂತೆ ಮಠಾಧೀಶರಿಗೆ ಅಮಿತ್ ಶಾ ಅವರು ಮಣೆ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಶತಾಯಗತಾಯ ಮತ್ತೆ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಇದೀಗ ಯೋಗಿ ಆದಿತ್ಯನಾಥ್ರಂತೆ ಮಠಾಧೀಶರಿಗೆ ಮಣೆ ಹಾಕ್ತಿದ್ದಾರೆ. ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಅಮಿತ್ ಶಾ ಅವರು ಪ್ಲಾನ್ ಮಾಡಿಕೊಂಡಿರುವಂತದ್ದು. ರಾಜ್ಯದಲ್ಲಿ ಬಿಎಸ್ವೈ ನಂತರ ಮತ್ತೊಬ್ಬ ನಾಯಕನ ಅನಿವಾರ್ಯತೆ ಇದೆ. ಭವಿಷ್ಯದ ನಾಯಕನಿಗಾಗಿ ಅಮಿತ್ ಶಾ ನಡ್ಡಾ ಹುಡುಕಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಸಮುದಾಯದ ಮಠಾಧೀಶರಿಗೆ ಗಾಳ ಹಾಕೋ ಸಾಧ್ಯತೆ ಇದೆ. ಕುರುಬ, ಪಂಚಮಸಾಲಿ, ಭೋವಿ, ವಾಲ್ಮೀಕಿ ಸಮಾಜದತ್ತ ಕಣ್ಣಿಟ್ಟಿದ್ದಾರೆ. ಸಕ್ರಿಯ ರಾಜಕಾರಣ ಒಲವು ತೋರಿದ್ರೆ ಈ ಬಾರಿಯ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಬೆಳೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು. ಬಿಎಸ್ವೈ ನಂತರ ಮತ್ತೊಬ್ಬ ನಾಯಕನ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಮಠಾಧೀಶರನ್ನ ಮುಂಚೂಣಿಗೆ ತರೋದಕ್ಕೆ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು ಚಿಂತನೆಯನ್ನ ನಡೆಸಿರುವಂತದ್ದು. ಹೀಗಾಗಿ ದೊಡ್ಡ ಸಮುದಾಯಗಳ ಮಠಾಧೀಶರಿಗೆ ಗಾಳ ಹಾಕೋದಕ್ಕೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯದ ಪ್ರಮುಖ ಮಠಗಳಿಗೆ ಜೆಪಿ ನಡ್ಡಾ ಅವರು ಭೇಟಿಯನ್ನ ಕೊಟ್ಟಿರುವಂತದ್ದು. ಹಿಂದುತ್ವಕ್ಕಿಂತ ಜಾತಿ ಸಮೀಕರಣದ ಮೇಲೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ. ಕುರುಬ, ಪಂಚಮಸಾಲಿ, ಭೋವಿ, ವಾಲ್ಮೀಕಿ ಸಮಾಜದತ್ತ ಕಣ್ಣಿಟ್ಟಿರುವಂಥದ್ದು. ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಅವರನ್ನ ಬೆಳೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಬ್ಬನನ್ನ ಪ್ರಮುಖವಾಗಿ ನಾಯಕರನ್ನಾಗಿ ಬೆಳೆಸೋದಕ್ಕೆ ಸಕ್ರಿಯ ರಾಜಕಾರಣದ ಬಗ್ಗೆ ಒಲವನ್ನ ತೋರಿದ್ರೆ ಈ ಬಾರಿಯ ಸ್ಪರ್ಧೆಗೆ ಅವರು ಅವಕಾಶವನ್ನ ಕೂಡ ಮಾಡಿಕೊಡ್ತಾರೆ. ಮಠಾಧೀಶರನ್ನ ರಾಜಕೀಯಕ್ಕೆ ಆಹ್ವಾನಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರು ಮಠಗಳಿಗೆ ಹೋಗೋದು ಸಾಮಾನ್ಯ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಮಠಾಧೀಶರನ್ನ ರಾಜಕೀಯಕ್ಕೆ ಆಹ್ವಾನಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ರಾಷ್ಟ್ರೀಯ ನಾಯಕರು ಮಠಗಳಿಗೆ ಹೋಗೋದು ಸಾಮಾನ್ಯ. ಬಿಜೆಪಿ ಹಿಂದುತ್ವದ ಮೇಲೆ ದೊಡ್ಡ ಆಶಯಗಳನ್ನ ಇಟ್ಕೊಂಡಿರುವಂತಹ ಪಕ್ಷ. ಎಲ್ಲಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಮಠ ಮಾನ್ಯರಿಗೆ ಸ್ಥಾನಮಾನ ಕೊಟ್ಟಿದೆ ಅಂತ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಹಿಂದುತ್ವ ಅನ್ನುವಂಥದ್ದು ದೊಡ್ಡ ಆಶಯವನ್ನ ಇಟ್ಕೊಂಡಿರುವಂತ ಪಕ್ಷ. ಈ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆ ರೀತಿಯ ಒಂದು ಸೇವೆಯನ್ನ ಸಲ್ಲಿಸಿರುವಂತ ಮಠಮಾನ್ಯರು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಗೌರವನ್ನ ಈ ರಾಜ್ಯದ ಜನರು ಕೊಟ್ಟಿದ್ದಾರೆ. ನಾವು ಹೇಗೆ ಭಕ್ತಾದಿಗಳು ಹೋಗಿ ನಮ್ಮ ಮಠಮಾನ್ಯರು, ನಮ್ಮ ಗುರುಗಳ ಹತ್ರ ಆಶೀರ್ವಚನ ತೆಗೆದುಕೊಳ್ತೀವಿ, ಒಂದು ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಸಾಮಾನ್ಯವಾಗಿ ಹೋಗಿ